ಈಗ ಡಿಟರ್ಮಿನೆಂಟ್ಸ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಈಸ್ ಎ ಯೂನಿಕ್ ಸ್ಕೇಲಾರ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ಪ್ರತಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೂ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಇದು ಒಂದು ಮ್ಯಾಟ್ರಿಕ್ಸ್, ಹೌದಾ? ಇದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ, ಇದು ಖಾಲಿ ಅರೇಂಜ್ಮೆಂಟ್ 1 2 3 4 ಅಂತ ಖಾಲಿ ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದೇ ಈ ರೀತಿ ಹಾಕಿದ್ರೆ ಇದು ಡಿಟರ್ಮಿನೆಂಟ್, ಇದು ಮಾಡ್ಯುಲಸ್ ಅಲ್ಲ, ಇದು ಡಿಟರ್ಮಿನೆಂಟ್. ಇದು ನೋಡಿ, ಈ ರೀತಿ ಬ್ರಾಕೆಟ್ ಅನ್ನ ಹಾಕಬಾರ್ದು. ಏನಾಗ್ಬೇಕಂದ್ರೆ ಈ ರೀತಿ ಎರಡು ಕಂಬದ ತರ ಹಾಕಬೇಕು. ಈಗ 1 2 3 4 ಬರ್ದಿದ್ದೀನಲ್ಲ, ಇದನ್ನ ಸಾಲ್ವ್ ಮಾಡಿದಾಗ ರೂಲ್ಸ್ ಪ್ರಕಾರ ನಮಗೆ -1 ಸಿಗತ್ತೆ. ಅಂದ್ರೆ ನಾವು ಈ ರೀತಿನೂ ಅನ್ಕೋಬಹುದು, -1 ಅನ್ನ ಈ ಟೈಪ್ ಬರಿಬಹುದು ಅಂತ. ಅಂದ್ರೆ ಇದು ಕೋಡ್ ಲ್ಯಾಂಗ್ವೇಜ್ ಟೈಪ್ ಅಂತಾನು ಹೀಗೆ ತಿಳ್ಕೊಬಹುದು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡೋಣ. ನೋಟಲ್ಲಿ ಏನಿದೆ ಅಂದ್ರೆ ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಸಸ್ ಹ್ಯಾವ್ ಡಿಟರ್ಮಿನೆಂಟ್ಸ್. ಅಂದ್ರೆ ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಷ್ಟೇ ಡಿಟರ್ಮಿನೆಂಟ್ಸ್ ಇರುತ್ತೆ. ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಹೌದು, ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಬಾಕಿ ಮ್ಯಾಟ್ರಿಕ್ಸ್ ಸಿಗಿಲ್ಲ, ಡಿಟರ್ಮಿನೆಂಟ್ ಇರುವುದಿಲ್ಲ. ಗೊತ್ತಾಯ್ತಾ? ಈಗ ನೆಕ್ಸ್ಟ್, ಫಾರ್ ಅ ಮ್ಯಾಟ್ರಿಕ್ಸ್ ಎ ಈ ರೀತಿ ಬರ್ದಿದ್ದಾನ, ಈಸ್ ರೀಡ್ ಹ್ಯಾಸ್ ಡಿಟರ್ಮಿನೆಂಟ್ ಆಫ್ ಎ ಅಂಡ್ ನಾಟ್ ಮಾಡ್ಯುಲಸ್ ಆಫ್ ಎ. ನಾನು ಹೇಳಿದ್ನಲ್ವಾ, ಇದನ್ನ ಡಿಟರ್ಮಿನೆಂಟ್ ಆಫ್ ಎ ಅಂತ ಕರಿಬೇಕು, ಮಾಡ್ಯುಲಸ್ ಆಫ್ ಎ ಅಂತ ಕರೀಲಿಕ್ಕಿಲ್ಲ. ಗೊತ್ತಾಯ್ತಾ?